ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸಸ್ಗಳು 4 ಚಾಯ್ಸ್ಗಳಿರುತ್ತೆ ಅಂತ ಹೇಳಿದ್ದೆ. ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಅದಾದ ನಂತರ ಫಸ್ಟ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. ಇವೆರಡು ರಿಸಲ್ಟನ್ನು ಯೂಸ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಫಸ್ಟ್ ರೌಂಡ್ನ ಆ್ಯಕ್ಚುಯಲ್ ರಿಸಲ್ಟ್ ಬಂದಾದಮೇಲೆ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡ್ಬೋದು. ಆ ಅಡ್ಮಿಷನ್ ಮಾಡಲಿಕ್ಕೂ ಮುಂಚೆ ನೀವು ಚಾಯ್ಸಸ್ಗಳನ್ನು ಮಾಡಬೇಕು. ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನಾ ಇಲ್ವಾ, ಅಥವಾ ಈ ರೌಂಡಲ್ಲಿ ಸ್ಟಾಪ್ ಮಾಡ್ತೇನಾ, ಕಾಲೇಜ್ ಅಡ್ಮಿಷನ್ ಆಗ್ತೇನಾ ಅಂತ ಇದು ಮಾಡಲಿಕ್ಕೆ ನೀವು ಈ ರೌಂಡಲ್ಲೇ ಅಂದರೆ ಏನು ಚಾಯ್ಸಸನ್ನು ಮಾಡಬೇಕು. ಆ ಚಾಯ್ಸ್ಗಳ ಇಂಪ್ಲಿಕೇಶನನ್ನು ಈ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಆಯಿತಾ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಯಾರಿಗಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈ ಒಂದು 1-to-1 ಪರ್ಸನಲ್ ಕೌನ್ಸಿಲಿಂಗಲ್ಲಿ ನಿಮಗೆ ಕಂಪ್ಲೀಟ್ಲಿ ನಾವು 1-to-1 ಗೈಡೆನ್ಸನ್ನು ಕೊಡ್ತೇನೆ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಬ್ರಾಂಚಿಗೆ ಸರಿಯಾಗಿ, ನಿಮ್ಮ ಪ್ರಿಫರೆನ್ಸಿಗೆ ಸರಿಯಾಗಿ ಕಾಲೇಜ್ಗಳ ಲಿಸ್ಟನ್ನು ಮಾಡಿ ಕೊಡ್ತೇವೆ. ಅನ್ಸಾಫ್ಟರ್ KCET ರಿಸಲ್ಟು ಎಲ್ಲದೂ ಕೂಡ ನಿಮಗೆ ಅಪ್ ಟು ಡೇಟ್ ಇರುತ್ತೆ. ನಿಮಗೆ ಯಾವುದೇ ಆದಂಥ ನೋಟಿಫಿಕೇಷನ್ ಮಿಸ್ ಆಗೋದಿಲ್ಲ, ಎಲ್ಲದನ್ನು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ, ಆಯಿತಾ. ಯಾವ ಚಾಯ್ಸಸ್ ಅಂತ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ ಕೊಡೋದಿಲ್ಲ. ಆಪ್ಷನ್ ಎಂಟ್ರಿಗೆ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತೇವೆ. ನೀವು ಯಾವ ರೀತಿ ಎಂಟ್ರಿ ಮಾಡಬೇಕು, ನಂತರ ರಿಸಲ್ಟ್ ಬಂದಾದ ನಂತರ ನೀವು ಯಾವ ಚಾಯ್ಸನ್ನು ಮಾಡಬೇಕು, ಎಲ್ಲದು ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ, ಆಯಿತಾ. ಇದು ಕಂಪ್ಲೀಟ್ಲಿ ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸ್, ಆಯಿತಾ. ಮತ್ತು ನಮ್ಮ ಗ್ರೂಪಲ್ಲಿ ನಿಮಗೆ KEA ಕಡೆಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಫರ್ದರ್ ಪ್ರಾಸೆಸ್ ನೀವು ಏನು ಮಾಡಬೇಕು ಅನ್ನೋದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ಅದೆಲ್ಲದು ಸಿಗುತ್ತೆ. ಯು ವಿಲ್ ನೆವರ್ ಮಿಸ್ ಎನಿಥಿಂಗ್, ಆಯಿತಾ. ಸೊ ಮತ್ತೊಂದು ಸ್ಟೂಡೆಂಟ್ಸು, ನಿಮಗೆ ಇಷ್ಟು ಕಡಿಮೆ ರೇಟಲ್ಲಿ ಕರ್ನಾಟಕದಲ್ಲಿ ಯಾವೊಂದು ಅಕಾಡೆಮಿ ನಿಮಗೆ ಇಷ್ಟು ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಷನ್, ನಿಮಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಈಗ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಯಾರು ವೀಡಿಯೋ ಮಾಡಿ ಹಾಕ್ಬೋದು. ಅದರಲ್ಲಿ ವೆಬ್ಸೈಟಿಗೆ ಹೋದರೆ ಅವ್ರು ಏನೋ ಕೊಟ್ಟಿರ್ತಾರೆ, ಅದನ್ನು ಹಾಕ್ಬೋದು. ಬಟ್ ಇನ್ಸೈಡರ್ ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕು ಅಂತಿದ್ರೆ ಯಾರೇ ಕೊಟ್ಟರು ನಾನು ನಿಮ್ಮ ಕಂಪ್ಲೀಟ್ ಮನಿ, ದಿಸ್ ಇಸ್ ಮೈ ಓಪನ್ ಚಾಲೆಂಜ್, ಕಂಪ್ಲೀಟ್ ಮನಿ ರಿಫಂಡ್ ಮಾಡ್ತಾನೆ, ಓಕೆ. ಇಷ್ಟು ಇನ್ಫಾರ್ಮೇಷನ್ ನೀವು ಯಾವುದೋ ಒಂದು ಕಾಲೇಜಿನ ಸಿಕ್ಕಿ ಆದಮೇಲೆ ಆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಲ್ಲ, ಸಿಗಲಿಕ್ಕೂ ಮುಂಚೆ ಆ ಕಾಲೇಜ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಅಷ್ಟು ಇನ್ಸೈಡರ್ ಇನ್ಫಾರ್ಮೇಷನ್ನ ನಿಮ್ಗೆ ಬೇಕು ಅಂತಾದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಯಾಕಂದರೆ ನಿಮಗೆ ಇದು ಲೈಫ್ ಟೈಮ್ ಸ್ಟೂಡೆಂಟ್ಸ್. ಯಾಕಂದರೆ ನೀವೀಗ 4 ವರ್ಷ ನಿಮ್ಮ ಇಂಜಿನಿಯರಿಂಗ್ ಅದೇ ಕಾಲೇಜಲ್ಲಿ ಮಾಡಬೇಕು. ನಿಮ್ಮ ಮುಂದಿನ ಪ್ಲೇಸ್ಮೆಂಟ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಕಂಪ್ಲೀಟ್ ನಿಮ್ಮನ್ನು ಚೇಂಜ್ ಮಾಡುವಂಥದ್ದು ಎಲ್ಲದೂ ಕೂಡ ಈ ಕಾಲೇಜು, ಅರ್ಥ ಆಯ್ತಾ. ಸೊ ಇಂಥ ಟೈಮಲ್ಲಿ ನೀವು ಹಣ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಯಾವುದೋ ಕಾಲೇಜ್ ನಮ್ಗೆ ಸಿಗುತ್ತೆ, ಅಲೋಟ್ ಆಗುತ್ತೆ ಅಂತ ಹೋಗಿ ಇದು ಮಾಡೋದಲ್ಲ. ಫಸ್ಟಿಗೆ ಅದರ ಇನ್ಫಾರ್ಮೇಷನ್ ತಗೊಳ್ಳಿ. ಆ ಕಾಲೇಜ್ ಹೇಗಿದೆ, ಅಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಅದೆಲ್ಲ ತಿಳ್ಕೊಂಡು ಆಮೇಲೆ ಹೋಗ್ಬೋದು, ಆಯಿತಾ. ಸೊ ಇದೆಲ್ಲ ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಈಗ ನಿಮಗೀಗ ಫಸ್ಟಿಗೆ ಈಗ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಒಂದು 10-15 ಡೇಸ್ನ ನಂತರ ಚಾಯ್ಸ್ ಆಪ್ಷನ್ ಎಂಟ್ರಿಗೆ ಅವರು ಇದು ಕೊಡ್ತಾರೆ, ಲಿಂಕ್ ಕೊಡ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ಇಂಥ ಕಾಲೇಜಲ್ಲಿ ಇಂಥ ಬ್ರ್ಯಾಂಚು ನನಗೆ ಬೇಕು, ಅದೆಲ್ಲ ಕಾಲೇಜಿನ ಲಿಸ್ಟ್ ಹಾಕ್ತೀರಾ. ಫಸ್ಟಿಗೆ ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ, ಆಯಿತಾ. ಫಸ್ಟ್ ಮಾಕ್ ರಿಸಲ್ಟನ್ನು ಯೂಸ್ ಮಾಡಿಕೊಂಡು ನೀವು ಏನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಆಗೋದಿಲ್ಲ, ಆಯಿತಾ. ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ, ಓಕೆ. ಫಾರ್ ಎಕ್ಸಾಂಪಲ್ ನೀವು ಕಾಲೇಜನ್ನು ಹಾಕಿದ್ದೀರಾ AAA, ಇದರಲ್ಲಿ CS ಹಾಕಿದ್ದೀರಾ, ಇದರಲ್ಲಿ IS ಹಾಕಿದ್ದೀರಾ, BBB ಇದರಲ್ಲಿ CS ಹಾಕಿದ್ದೀರಾ, ಇದರಲ್ಲಿ IS ಹಾಕಿದ್ದೀರಾ, CCC ಇದರಲ್ಲಿ CS ಹಾಕಿದ್ದೀರಾ, ಇದರಲ್ಲಿ IS ಹಾಕಿದ್ದೀರಾ, DDD ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟೂಡೆಂಟ್ಸ್, IS, ಓಕೆ. ಈಗ ನಿಮ್ಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ CCC ಅನ್ನೋ ಕಾಲೇಜಲ್ಲಿ IS ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. CCC ಅನ್ನೋ ಕಾಲೇಜಲ್ಲಿ IS ಅಲಾಟ್ ಆಯಿತು ನಿಮ್ಮ ರ್ಯಾಂಕಿಗೆ, ಆಯಿತಾ. ಸೊ ಅವಾಗ ಏನು ಮಾಡ್ತೀರಾ, ನಿಮಗೆ 4 ಚಾಯ್ಸಸ್ ಇರುತ್ತೆ. ಇವಾಗ ನಿಮಗೆ ಇನ್ ಕೇಸ್ CCCಯಲ್ಲಿ ಕಾಲೇಜು ಇಷ್ಟ ಆಯಿತು, ನಿಮಗೆ ಅಲಾಟ್ ಆಗಿರೋದು ಯಾವಾಗ ಹೇಳಿ, ಮಾಕ್ ಅಲಾಟ್ಮೆಂಟಲ್ಲ, ಫಸ್ಟ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟಲ್ಲ, ಫಸ್ಟ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟ್ ಆದಮೇಲೆ ಈ ಚಾಯ್ಸಸ್ ಮಾಡೋದು. ಅಲ್ಲಿವರೆಗೆ ನಿಮಗೆ ಚಾಯ್ಸಸ್ ಎಲ್ಲ ಇರೋದಿಲ್ಲ, ಅದು ಸುಮ್ಮನೆ ನಿಮ್ಗೊಂದು ಐಡಿಯಾ ಅಷ್ಟೇ, ಆಯಿತಾ. ಫಸ್ಟ್ ರೌಂಡ್ ರಿಸಲ್ಟ್ ಬಂದು IS ಬಂತು, ನಿಮಗೆ ಈ ಕಾಲೇಜು ಆ್ಯಂಡ್ ಈ ಬ್ರ್ಯಾಂಚ್ ಎರಡೂ ಇಷ್ಟ ಆಯಿತಾ, ಆವಾಗ ನೀವು ಚಾಯ್ಸ್ 1 ಮಾಡಬೇಕು. ಅಂದರೆ ಏನು ಹೇಳಿ, ನಾನು ಚಾಯ್ಸ್ 1 ಮಾಡ್ತಾ ಇದ್ದೇನೆ, ನನಗೆ ಸ್ಯಾಟಿಸ್ಫೈ ಆಗಿದೆ, ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಬ್ರ್ಯಾಂಚು ಸ್ಯಾಟಿಸ್ಫೈ ಆಗಿದೆ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಅಡ್ಮಿಷನ್, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ತೇನೆ ಅಂತ ಮೀನಿಂಗ್, ಅರ್ಥ ಆಯ್ತಾ. ಅಡ್ಮಿಷನ್ ಅಂತ ಹೇಳಿದರೆ ನೀವು ಇಲ್ಲಿ ಚಲನನ್ನು ಡೌನ್ಲೋಡ್ ಮಾಡಬೇಕು. ಚಲನನ್ನು ಡೌನ್ಲೋಡ್ ಮಾಡಿ ಹೋಗಿ ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಬೇಕು. ಅದರಲ್ಲಿ 1 ಚಲನ್ ಅವರು ಇಟ್ಕೊಳ್ತಾರೆ, 2 ಚಲನ್ ನಿಮ್ಗೆ ಕೊಡ್ತಾರೆ. ಆಫ್ಟರ್ 1 ಅವರ್ ನೀವು ಮತ್ತೆ ಲಾಗಿನ್ ಆದಾಗ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅದನ್ನು ತೊಗೊಂಡು ಉಳಿದಿರೋ ಡಾಕ್ಯುಮೆಂಟ್ಸನ್ನು ತೊಗೊಂಡು ಕಾಲೇಜಿಗೆ ಹೋಗಬೇಕು, ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು. ಅದಾದ ನಂತರ ಅವರು ಇಂತಿಂಥ ಡೇಟಿಗೆ ಕಾಲೇಜ್ ಸ್ಟಾರ್ಟ್ ಅಂತ ಹೇಳ್ತಾರೆ. ವಾಪಸ್ ಬರ್ತೀರಾ, ಮತ್ತೆ ಲಾಗಿನ್ ಆಗಬೇಕು, ಮತ್ತೆ ಕೆಲಸ ಇದೆ, ಅದೆಲ್ಲ ನಾನು ಗೈಡ್ ಮಾಡ್ತೇನೆ, ಓಕೆ. ಇಫ್ ಯು ಜಾಯ್ನ್ ಅವರ್ ಕೌನ್ಸಿಲಿಂಗ್ ಗ್ರೂಪ್ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ನಮಗೆ, ಯಾವಾಗ ಏನೇನು ಮಾಡಬೇಕು ಅಂತ, ಫೀಸ್ ಬಗ್ಗೆ, ಡಾಕ್ಯುಮೆಂಟ್ಸ್ ಬಗ್ಗೆ, ಪ್ರಾಸೆಸ್ ಬಗ್ಗೆ ಕಂಪ್ಲೀಟ್, ಓಕೆ. ಸೊ ಇದ್ರ ಮೀನಿಂಗು ನೀವು ಚಾಯ್ಸ್ 1 ಮಾಡಿದ್ದೀರಾ, ನೀವು ಅಡ್ಮಿಷನ್ ಆಗ್ತಾ ಇದ್ದೀರಾ. ಇಲ್ಲಿಗೆ ನಿಮ್ಮ ಇದು ಕೌನ್ಸಿಲಿಂಗ್ ಪ್ರಾಸೆಸ್ ಡನ್ ಆ್ಯಂಡ್ ಡಸ್ಟೆಡ್, ಓಕೆ. ಈಗ ಇನ್ ಕೇಸ್ ನೀವು
ಇಲ್ಲ ನನಗೆ ಕಾಲೇಜ್ ಅಲಾಟ್ ಆಗಿದೆ ನೋಡಿ, ಚಾಯ್ಸ್ 2 ಅಂದರೆ ನನಗೀಗ ಯಾವುದು ಕಾಲೇಜ್ ಅಲಾಟ್ ಆಗಿದೆ ನೋಡಿ ಅದು ನನಗೆ ಇಷ್ಟ ಇದೆ, ಕಾಲೇಜು ಇಷ್ಟ ಇದೆ, ಬ್ರ್ಯಾಂಚು ಓಕೆ. ಬಟ್ ನನಗೆ IS ಇದೇ ಕಾಲೇಜಲ್ಲಿ CS ಆಗಿದ್ರೆ ಒಳ್ಳೆ ಇದ್ದಿತ್ತು, ಅಥವಾ ಇದ್ರ ಮೇಲ್ಗಡೆ ಇರೋ ಕಾಲೇಜಲ್ಲಿ ಬೇರೆ ಬ್ರ್ಯಾಂಚ್ ಆಗಿದ್ರೂ ಓಕೆ ಇದ್ದಿತ್ತು. ಅಂದರೆ ನನಗೆ ಇನ್ನೂ ಬೆಟರ್ ಕಾಲೇಜು ಆರ್ ನನಗೀಗ ಆಲ್ರೆಡಿ ಆಗಿರೋ ಕಾಲೇಜಲ್ಲಿ ಬೆಟರ್ ಬ್ರ್ಯಾಂಚ್ ಇದಾಗುತ್ತಾ ನೋಡೋಣ. ನಾನು ಟ್ರೈ ಮಾಡ್ತೇನೆ, ಸೆಕೆಂಡ್ ರೌಂಡಿಗೆ ಹೋಗ್ತೇನೆ, ನೋಡೋಣ ಇನ್ನೂ ಬೆಟರ್ ಬ್ರ್ಯಾಂಚ್ ಸಿಗುತ್ತಾ ಅಥವಾ ಈ ಬೆಟರ್ ಕಾಲೇಜಲ್ಲಿ ಬೆಟರ್ ಬ್ರ್ಯಾಂಚ್ ಸಿಗುತ್ತಾ ನೋಡೋಣ, ನಾನು ರೌಂಡ್ 2ಗೆ ಹೋಗ್ತೇನೆ ಅಂತ ಇದ್ದರೆ ಚಾಯ್ಸ್ 2 ಮಾಡಬೇಕು. ಮೀನಿಂಗ್ ಟು ಸೇ ದಟ್ ಹೋಲ್ಡ್ ಆ್ಯಂಡ್ ರೌಂಡ್ 2, ಪಾರ್ಟಿಸಿಪೇಟಿಂಗ್ ಇನ್ ರೌಂಡ್ 2. ಅಂದರೆ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ CCC ಕಾಲೇಜಲ್ಲಿ IS ಅನ್ನೋದು ನಿಮ್ಮ ಹೋಲ್ಡಲ್ಲಿ ಇರುತ್ತೆ. ಸೊ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಆವಾಗ ಈ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಈ CCCಯಿಂದ IS ಇಂದ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ, ಇದ್ರ ಮೇಲ್ಗಡೆ ಇರೋದೆಲ್ಲ ಹಾಗೆ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೆಕೆಂಡ್ ರೌಂಡಿಗೆ. ಅಂದರೆ CCCಯಲ್ಲಿ CS ಉಳಿದಿರುತ್ತೆ, BBBಯಲ್ಲಿ IS ಉಳಿದಿರುತ್ತೆ, AAAಯಲ್ಲಿ CS ಉಳಿದಿರುತ್ತೆ. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕಾಲೇಜಿಗೆ ನೀವು ಟ್ರೈ ಮಾಡ್ತೀರಾ, ಯಾವುದಾದ್ರೂ ಒಂದು ಕಾಲೇಜಲ್ಲಿ ಯಾವುದಾದ್ರೂ ಒಂದು ಬ್ರ್ಯಾಂಚ್ ನೋಡೋಣ ಸಿಗುತ್ತಾ ನೋಡೋಣ. ಹೇಗಿದ್ದರೂ ನಾನು ರಿಸ್ಕ್ ತಗೊಳ್ತಾ ಇಲ್ಲ, ಯಾಕಂದರೆ ನನಗೆ ಸಿಕ್ಕಿರೋ ಕಾಲೇಜು CCCಯಲ್ಲಿರೋ IS ನಾನು ಹೋಲ್ಡಲ್ಲಿ ಇಟ್ಕೊಳ್ತಾ ಇದ್ದೇನೆ, ರೌಂಡ್ 2 ಹೋಗ್ತಾ ಇದ್ದೇನೆ. ಇಲ್ಲಿ ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ ಆಯಿತಾ, ಇಲ್ಲಿ ಫೀಸ್ ಪೇ ಮಾಡಬೇಕು, ಪೇ ದ ಫೀಸ್. ಯಾಕಂದರೆ ನೀವು ಕಾಲೇಜಿಗೆ ಜಾಯ್ನ್ ಆಗ್ತಾ ಇದ್ದೀರಾ, ಇಲ್ಲಿ ಫೀಸ್ ಪೇ ಮಾಡಬೇಕಂತಿಲ್ಲ, ಯಾಕಂದರೆ ನೀವು ಕಾಲೇಜಿಗೆ ಜಾಯ್ನ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆಯಿತಾ. ಇಲ್ಲಿ ಗೊತ್ತಿರಲಿ, ಒಂದು ಈ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಳ್ತೀರಾ, ಇದ್ರ ಕೆಳಗಡೆದು ಎಲ್ಲದು ಡಿಲೀಟ್ ಆಗಿರುತ್ತೆ, ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಯಾವುದು ಉಳಿದಿರುತ್ತೆ ಇದರಿಂದ ಮೇಲ್ಗಡೆದು. CCCಯಲ್ಲಿ CS ಕೂಡ ಉಳ್ಕೊಂಡಿರುತ್ತೆ, ಅದು ಬಿಟ್ಟು ಉಳಿದಿದ್ದೆಲ್ಲ ಉಳ್ಕೊಂಡಿರುತ್ತೆ. ಸೊ ಇಲ್ಲಿ ಬೆಟರ್ ಕಾಲೇಜ್ ಇರುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿ ಸರಿಯಾಗಿದ್ದರೆ ಇಲ್ಲಿ ಬೆಟರ್ ಕಾಲೇಜೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತೇನೆ ಅಂತ ಮೀನಿಂಗ್ ಆಯಿತಾ. ಥರ್ಡ್ ಒನ್ ಬಂದುಬಿಟ್ಟು ಚಾಯ್ಸ್ 3. ಚಾಯ್ಸ್ 3 ಅಂದರೆ ಮೀನಿಂಗ್ ಏನು ಅಂತ ಕೇಳಿದರೆ, ನಿಮಗೆ ಈಗ CCC ಅನ್ನೋ ಕಾಲೇಜಲ್ಲಿ IS ಅನ್ನೋ ಬ್ರ್ಯಾಂಚ್ ಆಗಿದೆ ನೋಡಿ, ನನಗೆ ಈ CCCಯಲ್ಲಿ IS ಬೇಡವೇ ಬೇಡ, ನನಗೆ ಈ ಕಾಲೇಜಲ್ಲಿ ಈ ಬ್ರ್ಯಾಂಚ್ ಬೇಡವೇ ಬೇಡ, ಆವಾಗ ಮಾತ್ರ ಚಾಯ್ಸ್ 3 ಮಾಡ್ತೀರಾ. ಅಂದರೆ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಸಿಕ್ಕಿರೋ ಕಾಲೇಜಿನ ಸಿಕ್ಕಿರೋ ಬ್ರ್ಯಾಂಚನ್ನ ರಿಜೆಕ್ಟ್ ಮಾಡಿ ರೌಂಡ್ 2ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇದು ಸ್ವಲ್ಪ ರಿಸ್ಕಿ. ನೀವು ಚಾಯ್ಸ್ 3 ಮಾಡ್ತೀರಾ ಅಂದರೆ ಮೀನಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ರಾಂಗ್ ಅಂತ, ನೀವು ಮಾಡಿರೋ ಆಪ್ಷನ್ ಎಂಟ್ರಿ ರಾಂಗ್. ಇದು ಯಾವಾಗ ರಾಂಗ್ ಆಗುತ್ತೆ ಹೇಳಿ, ಸುಮ್ಮನೆ ನೀವು ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಸುಮ್ಮನೆ ಎಂಟ್ರಿ ಮಾಡಿರ್ತೀರ ನೋಡಿ, ಆವಾಗ ಇದಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಬರೀ ಓನ್ಲಿ ಕಟ್ ಆಫ್ ರ್ಯಾಂಕ್ ನೋಡ್ಕೊಂಡು ಹೋಗಬೇಡಿ, ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಇದು ಮಾಡಿ. ಸುಮ್ಮನೆ ಕಟ್ ಆಫ್ ರ್ಯಾಂಕ್ ನೋಡಿಕೊಂಡು ಅದನ್ನು ಆ್ಯಸ್ ಇಟ್ ಇಸ್ ಎಂಟ್ರಿ ಮಾಡಿರ್ತೀರ, ಆಮೇಲೆ ಒಂದು ಕಾಲೇಜ್ ಆಗುತ್ತೆ, ನೋಡ್ತೀರಾ ಆ ಕಾಲೇಜ್ ನಿಮ್ಗೆ ಇಷ್ಟನೇ ಇರೋದಿಲ್ಲ, ನೀವು ಈ ಚಾಯ್ಸ್ 3 ಮಾಡಿ ರಿಜೆಕ್ಟ್ ಮಾಡೋದಾಗಿದ್ದರೆ ಯಾಕೆ ಈ ಕಾಲೇಜಲ್ಲಿ ಈ ಬ್ರ್ಯಾಂಚ್ ಹಾಕಬೇಕಿತ್ತು ನೀವು, ಸುಮ್ಮನೆ ಇದು ಆಪ್ಷನ್ ಇದು ನೋಡಿ ಮಾಡಿದರೆ ಕಟ್ ಆಫ್ ರ್ಯಾಂಕ್ ಹಾಗೆ ಮಾಡೋದಲ್ಲ. ಸೊ ಅಂಥ ಟೈಮಲ್ಲಿ ರಿಜೆಕ್ಟ್ ಮಾಡ್ತೀರಾ, ರೌಂಡ್ 2 ಹೋಗ್ತೀರಾ. ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಚಾಯ್ಸ್ 3 ಮಾಡ್ತೀರಾ ನೋಡಿ, CCCಯಲ್ಲಿರೋ IS ಅನ್ನೋದು ಡಿಲೀಟ್ ಆಗುತ್ತೆ ಮುಂದಿನ ರೌಂಡಿಗೆ ಹೋಗುವಾಗ. ಇದರ ಮೇಲ್ಗಡೆ ಇರುವಂಥ ಎಲ್ಲ ಬ್ರ್ಯಾಂಚಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದ್ರ ಕೆಳಗಡೆ ಇರೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಚಾಯ್ಸ್ 3 ಮಾಡಿದರೆ. ಅದೇ ಚಾಯ್ಸ್ 2 ಮಾಡಿದರೆ ಕೆಳಗಡೆದು ಡಿಲೀಟ್ ಆಗುತ್ತೆ, ಅರ್ಥ ಆಯ್ತಾ. ಚಾಯ್ಸ್ 3 ಮಾಡಿದರೆ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವುದು ಬ್ರ್ಯಾಂಚ್ ಅಲಾಟ್ ಆಗಿದೆ ನೋಡಿ ಅದು ಮಾತ್ರ ಡಿಲೀಟ್ ಆಗುತ್ತೆ, ಅದರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದರಿಂದ ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಎಲ್ಲಿಗೆ ನೆಕ್ಸ್ಟ್ ರೌಂಡಿಗೆ ಆಯಿತಾ. ಮತ್ತು ನೀವು ಬೇಕಾದಾಗ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಬೇಡದೇ ಇರೋದನ್ನು ಡಿಲೀಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು, ಅರ್ಥ ಆಯ್ತಾ. ಬಟ್ ನೀವು ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ನಿಮ್ಗೆ ಆಪ್ಷನ್ ಇರೋದಿಲ್ಲ ಆಯಿತಾ. ಇದು ಬಿಟ್ಟರೆ ಚಾಯ್ಸ್ 4 ಇರುತ್ತೆ ಸ್ಟೂಡೆಂಟ್ಸ್. ಚಾಯ್ಸ್ 4 ಅಂದರೆ ಮೀನಿಂಗ್ ನಾನು KCET ಇದರಿಂದ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾ ಇದ್ದೇನೆ ಅಂತ ಮೀನಿಂಗ್. ನಿಮಗೆ ಮತ್ತೆ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇರೋದಿಲ್ಲ, ಯು ಆರ್ ಎಕ್ಸಿಟಿಂಗ್ ಫ್ರಮ್ ದ KCET ಕೌನ್ಸಿಲಿಂಗ್. ಅಂದರೆ ಕೌನ್ಸಿಲಿಂಗ್ ಅಂದರೆ ಅಡ್ಮಿಷನ್ ಎಕ್ಸಿಟ್ ಆಗ್ತಾ ಇದ್ದೇನೆ, ಐ ಆಮ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ KCET ಕೌನ್ಸಿಲಿಂಗ್, ನಾನು ಹೋಗ್ತಾ ಇದ್ದೇನೆ ಅಂತ ಅರ್ಥ ಆಯಿತಾ. ಈಗ ಯಾರ್ಯಾರು ಚಾಯ್ಸ್ 1 ಮಾಡಿದ್ದಾರೆ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತಾರೆ, ಅವ್ರದ್ದು ಆಯಿತು, ಆಲ್ರೆಡಿ ಆಯಿತು. ಚಾಯ್ಸ್ 4 ಮಾಡಿದವ್ರದ್ದು ಹೋಯಿತು, KCETಯಿಂದ ಹೊರಗಡೆ ಹೋಗಿದ್ದಾರೆ. ಇವರಿಬ್ಬರು ಇವಾಗ ನೆಕ್ಸ್ಟ್ ರೌಂಡಿಗೆ ಬರೋದಿಲ್ಲ. ನೆಕ್ಸ್ಟ್ ರೌಂಡಿಗೆ ಯಾರು ಬರ್ತಾರೆ, ಒಂದು ಚಾಯ್ಸ್ 2 ತೊಗೊಂಡವರು ನೆಕ್ಸ್ಟ್ ರೌಂಡಿಗೆ ಬರ್ತಾರೆ, ಚಾಯ್ಸ್ 3 ತೊಗೊಂಡವರು ನೆಕ್ಸ್ಟ್ ರೌಂಡಿಗೆ ಬರ್ತಾರೆ ಆಯಿತಾ. ಸೊ ಇವರಿಬ್ಬರು ರೌಂಡ್ 2 ಬರ್ತಾರೆ. ಅದರಲ್ಲಿ ನೋಡಿ ಮತ್ತೆ ಯಾರು ಬರ್ತಾರೆ, ಮತ್ತೆ ಫಸ್ಟ್ ರೌಂಡಲ್ಲಿ ಯಾರಿಗೂ ಯಾವುದೇ ಕಾಲೇಜ್ ಅಲಾಟ್ ಆಗದೇ ಇದ್ದವರು ಕೂಡ ರೌಂಡ್ 1ನಲ್ಲಿ ನೀವು ಆಪ್ಷನ್ ಎಂಟ್ರಿ ಸುಮ್ಮನೆ ಬೇಕಾಬಿಟ್ಟು ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ನಿಮ್ಮದು 25,000 ಬಂದಿರುತ್ತೆ, ಪ್ರೀವಿಯಸ್ಸಲ್ಲಿ 35,000ವರೆಗೆ ಆಗಿದೆ, ನಾನು ಅದನ್ನು ಹಾಕ್ತೇನೆ ಅಂತ ಹಾಕ್ಕೊಂಡು ನಿಮ್ಗೆ ಈ ವರ್ಷ ವರ್ಸ್ಟ್ ಕೇಸ್ ಆಗಿ ಕಾಲೇಜ್ ಸಿಗದೇ ಇದ್ದರೆ ಅಂಥವರು ಬೈ ಡಿಫಾಲ್ಟ್ ರೌಂಡ್ 2 ಬರ್ತಾರೆ. ನೀವೇನೂ ಮಾಡಲಿಕ್ಕಿಲ್ಲ, ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ ಆಗದೇ ಇದ್ದವರು ಕೂಡ ರೌಂಡ್ 2 ಬರ್ತಾರೆ. ಅದು ಬಿಟ್ಟರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ರೌಂಡ್ 2 ಬರ್ತಾರೆ. ಈ ರೌಂಡ್ 2 ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ಚಾಯ್ಸ್ 2 ಮಾಡಿ ರೌಂಡ್ 2 ಮಾಡಿದವ್ರ ಕೈಯಲ್ಲಿ ಆಲ್ರೆಡಿ ಒಂದು ಕಾಲೇಜ್ ಇರುತ್ತೆ, ಯಾವ್ದು ಹೇಳಿ, CCCಯಲ್ಲಿ IS ಆಯಿತಾ. ಇನ್ ಕೇಸ್ ರೌಂಡ್ 2 ಅಲ್ಲಿ ಅವರಿಗೆ ಬೇರೆ ಕಾಲೇಜ್ ಅಲಾಟ್ ಆಗದೇ ಇದ್ದರೆ,
ಈಗ ಮೇಲ್ಗಡೆ ಇರೋ ಕಾಲೇಜಿಗೋಸ್ಕರ ಟ್ರೈ ಮಾಡ್ತೇನೆ ಅಂತ ರೌಂಡ್ 2 ಬಂದಿದ್ದಲ್ವಾ, ಈ ಕಾಲೇಜ್ ಯಾವುದು ಅಲಾಟ್ ಆಗದೇ ಇದ್ದರೆ ಅವರಿಗೆ ಫಸ್ಟ್ ರೌಂಡಲ್ಲಿ ಆಗಿದ್ದಂಥ CCCಯಲ್ಲಿ IS ಖಂಡಿತ ಆಗುತ್ತೆ. ಅರ್ಥ ಆಯ್ತಾ? ಇದು ಆಗದೇ ಇದ್ದರೂ ಕೂಡ ಇದು ಇದ್ದೇ ಇರುತ್ತೆ. ಅದಕ್ಕೆ ಚಾಯ್ಸ್ 2 ಅನ್ನೋದು ಸೇಫರ್ ಸೈಡ್. ಅರ್ಥ ಆಯ್ತಾ? ಅದೇ ಚಾಯ್ಸ್ 3 ಅವರು ರಿಜೆಕ್ಟ್ ಮಾಡಿರ್ಲಿಕ್ಕೆ ಹೋಗಿ ಇನ್ ಕೇಸ್ ಅವರಿಗೆ ರೌಂಡ್ 2 ಅಲ್ಲಿ ಮೇಲ್ಗಡೆದು ಅಥವಾ ಕೆಳಗಡೆದು ಆದರೆ ಒಳ್ಳೆಯದು, ಆಗದೇ ಇದ್ದರೆ ಯು ಹ್ಯಾವ್ ಬಿ ನಾಟ್ ಅಲಾಟೆಡ್ ಎನಿ ಕಾಲೇಜ್ ಅಂತ ಬರುತ್ತೆ. ಅದಕ್ಕೆ ಇದು ನಿಮ್ಮ ಫೂಲಿಶ್ನೆಸ್. ಯಾರು ಚಾಯ್ಸ್ 3 ತಗೊಳ್ತಾರೆ ಕೇಳಿದರೆ ನೀವು ಫಸ್ಟೇ ಯೋಚನೆ ಮಾಡಬೇಕು, ನಾನಿವಾಗ ಏನು ಇದು ಮಾಡ್ತಾ ಇದ್ದೇನಲ್ಲ ಆಪ್ಷನ್ ಎಂಟ್ರಿ, ಇದು ಮಾಡುವಾಗ ನನಗೆ ಈ ಕಾಲೇಜ್ ಬೇಕಾ, ಬ್ರ್ಯಾಂಚ್ ಬೇಕಂತ ನೋಡ್ಕೊಂಡು ಮಾಡಬೇಕು. ಆಮೇಲೆ ಇದನ್ನೆಲ್ಲ ಮಾಡಿ ಆದಮೇಲೆ ನೀವು ಚಾಯ್ಸ್ 3 ತೊಗೊಂಡ್ರೆ ಬೇಡದೇ ಇರೋ ಕಾಲೇಜಲ್ಲಿ ಬೇಡದೇ ಇರೋ ಬ್ರಾಂಚನ್ನು ಯಾಕೆ ಹಾಕಿದ್ರಿ ನೀವು? ನಿಮ್ಮ ಆಪ್ಷನ್ ಎಂಟ್ರಿನೇ ಸರಿ ಇಲ್ಲ ಅಂತ ಮೀನಿಂಗು. ಆಯಿತಾ? ಈಗ ಸೆಕೆಂಡ್ ರೌಂಡಲ್ಲೂ ಸೇಮ್ ಇದೇ ಥರ ನಿಮ್ಗೆ ರೌಂಡ್ 2 ಬರ್ತೀರಾ, ಚಾಯ್ಸ್ 2 ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಈಗ ಪುನಃ ರೌಂಡ್ 2 ಅಲ್ಲೂ ಕೂಡ ನಿಮ್ಗೆ ಬೇರೆ ಕಾಲೇಜ್ ಸಿಗಲಿಲ್ಲ, ಇದೇ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಓಕೆ ಸರಿ, ನಾನು ಇನ್ನು ಮತ್ತೆ ಥರ್ಡ್ ರೌಂಡಿಗೆ ಹೋಗೋದಿಲ್ಲ, ಇಲ್ಲೇ ನನಗೆ ಸಿಕ್ಕಿರೋ ಕಾಲೇಜನ್ನು ತಗೊಳ್ತೇನೆ. ಎನಿವೇ ನಾನು ಟ್ರೈ ಮಾಡಿದೆ, ರೌಂಡ್ 2 ಬಂದು CCCಯಲ್ಲಿ IS ಬಿಟ್ಟು ಬೇರೆ ಕಾಲೇಜ್ ಆಗುತ್ತಾ ನೋಡಿದೆ, ಆಗಿಲ್ಲ, ನಾನು ಅಡ್ಮಿಷನ್ ಆಗ್ತೇನೆ ಅಂತಿದ್ರೆ ರೌಂಡ್ 2 ಬಂದು ಚಾಯ್ಸ್ 1 ಮಾಡಿ ಅಷ್ಟೇ. ಆಯಿತಾ? ಇಲ್ಲ ರೌಂಡ್ 2 ಬಂದ್ರಿ ಪುನಃ ನೋಡ್ತೀರಾ ನಿಮ್ಗೆ ಇದೇ ಕಾಲೇಜ್ ಆಗಿದೆ, ನೋಡೋಣ ನಾನು ರೌಂಡ್ 3 ಹೋಗ್ತೇನೆ, ಆವಾಗಾದರೂ ಬೇರೆ ಕಾಲೇಜ್ ಸಿಗುತ್ತಾ ನೋಡೋಣ ಅಂತಿದ್ರೆ ಚಾಯ್ಸ್ 2 ಮಾಡಿ ಅಷ್ಟೇ. ಅರ್ಥ ಆಯ್ತಾ? ಅದೇ ಇಲ್ಲ ನಿಮಗೆ ರೌಂಡ್ 2 ಅಲ್ಲೂ ಮತ್ತೆ ಇದೇ ಕಾಲೇಜ್ ಆಗಿದೆ ಅಂತ ಅಂದ್ಕೊಳ್ಳಿ, ರೌಂಡ್ 2 ಅಲ್ಲೂ CCCಯಲ್ಲಿ IS ಇಲ್ಲ, ನನಗೆ ಈ ಕಾಲೇಜ್ ಬೇಡ, ನಾನು ರಿಜೆಕ್ಟ್ ಮಾಡ್ತೇನೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ, ರೌಂಡ್ 3 ಟ್ರೈ ಮಾಡ್ತೇನೆ ಅಂತಿದ್ರೆ ಚಾಯ್ಸ್ 3 ಮಾಡಿ. ಸೇಮ್ ಇಲ್ಲಿ ಏನೆಲ್ಲ ಹೇಳಿದ್ರಿ ನೋಡಿ ಅದೇ ಇಲ್ಲ. ಓಕೆ, ಅರ್ಥ ಆಯ್ತಾ? ಇದಿಷ್ಟು. ಇಲ್ಲ ನಾನು KCET ಕೌನ್ಸಿಲಿಂಗ್ ನಂಗೆ ಬೇಡ, ನಾನು ಒಳ್ಳೆ ಕಾಲೇಜ್ ಆಗುತ್ತಂತ ಪಾರ್ಟಿಸಿಪೇಟ್ ಮಾಡಲಿ ಟ್ರೈ ಮಾಡಿದೆ, ಬಟ್ ಯಾವುದು ಒಳ್ಳೆ ಕಾಲೇಜ್ ಆಗ್ತಾ ಇಲ್ಲ ನನಗೆ, ಮತ್ತು ರೌಂಡ್ 3 ಹೋದರೆ ನಾನು ಅಂದರೆ ಇವೆರಡೇ ಚಾಯ್ಸ್ ಮಾಡಿದರೆ, ಇವೆರಡು ಚಾಯ್ಸ್ ಅಥವಾ ಇದು ಮಾಡಿದರೆ ಅಡ್ಮಿಷನ್ ಅಂತ ಮೀನಿಂಗ್ ಕಾಲೇಜಿಗೆ ಹೋಗಿ, ಇವೆರಡು ಮಾಡಿದರೆ ನಾನು ರೌಂಡ್ 3 ಹೋಗ್ತೇನೆ, ರೌಂಡ್ 3 ಹೋದರೆ ನಾನು ಆ ಕಾಲೇಜು KCET ಥ್ರೂ ತಗೊಳ್ಳೇಬೇಕು ಕಂಪಲ್ಸರಿ. ಸೊ ನನಗೀಗ ಕಾಮಿಡ್ಕೇಲಿ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ತಾ ಇದೆ, ನಾನು KCETಯಲ್ಲಿ ಸಿಗುತ್ತಂತ ಬಂದೆ ಬಟ್ ಸಿಗಲಿಲ್ಲ, ನಾನು ಎಕ್ಸಿಟ್ ಆಗ್ತೇನೆ ಅಂತಿದ್ರೆ ಇಲ್ಲಿ ಚಾಯ್ಸ್ 4 ಮಾಡಿ ರೌಂಡ್ 2 ಇಂದ ಎಕ್ಸಿಟ್ ಆಗ್ಬೋದು. ಅರ್ಥ ಆಯ್ತಾ? ಏನು ಇದಿಲ್ಲ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೇಳೋದಲ್ಲ, ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ. ಇದೇ ರೌಂಡ್ 2 ಅಲ್ಲಿ ಚಾಯ್ಸ್ 2 ಮಾಡಿ ಚಾಯ್ಸ್ 3 ಮಾಡಿದವ್ರು ಇಲ್ಲಿಗೆ ಹೋಗ್ತಾರೆ, ರೌಂಡ್ 3 ಹೋಗ್ತಾರೆ. ಅಥವಾ ಇದನ್ನು ನಾವು ಏನಂತ ಕರಿತೇವೆ, ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೇವೆ. ಇಲ್ಲಿ ಯಾರು ಒಂದು ರೌಂಡ್ 2 ಅಲ್ಲಿ ಚಾಯ್ಸ್ 2 ಚಾಯ್ಸ್ 3 ಮಾಡಿದವ್ರು ಇಲ್ಲಿ ಬರ್ತಾರೆ, ಆ್ಯಂಡ್ ಇಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರೋದಿಲ್ಲ ನೋಡಿ ರೌಂಡ್ 2 ಅಲ್ಲಿ, ಅವರು ಬೈ ಡಿಫಾಲ್ಟ್ ಸೀಟ್ ಅಲಾಟ್ ಆಗದೇ ಇದ್ದವರು ಬೈ ಡಿಫಾಲ್ಟ್ ರೌಂಡ್ 3 ಬರ್ತಾರೆ. ಅರ್ಥ ಆಯ್ತಾ? ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ಗಳು ಬೈ ಡಿಫಾಲ್ಟ್ ರೌಂಡ್ 3 ಬರ್ತಾರೆ. ಎಗೇನ್ ರೌಂಡ್ 3ಯಲ್ಲಿ ಈ ಚಾಯ್ಸಸ್ ಇದೆಯಾ? ಇಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ನೀವು ರೌಂಡ್ 3ಗೆ ಬಂದರೆ ಅಂದರೆ ಮೀನಿಂಗ್ KCET ಥ್ರೂನೇ ನೀವು ಇದನ್ನು ತೊಗೊಳ್ಬೇಕು ಸೀಟ್. ಇಲ್ಲ ನಂಗೆ ಕಾಮಿಡ್ಕೆಲ್ಲ ಆಗಿದೆ, ನಾನು ಇಲ್ಲಿ ರೌಂಡ್ 3ಯಿಂದ ಬಿಟ್ಟು ಹೋಗ್ತೇನೆ, ಇಲ್ಲ. ಅಥವಾ ನಾನು ಮ್ಯಾನೇಜ್ಮೆಂಟ್ ತೊಗೊಂಡಿದ್ದೇನೆ, ನಾನು ರೌಂಡ್ 3 ಬಂದಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಇಲ್ಲ. ಅದೇ ನಿಮಗೆ ರೌಂಡ್ 3 ಬಂದು ಸೀಟ್ ಅಲಾಟ್ ಆಗಿಲ್ವಾ, ಆವಾಗ ಮಾಡಿ, ನೋ ಪ್ರಾಬ್ಲಮ್. ಬಟ್ ಸೀಟ್ ಅಲಾಟ್ ಆದಮೇಲೆ ನನಗೆ KCET ಥ್ರೂ ಅಡ್ಮಿಷನ್ ಬೇಡ ಅಂದರೆ ನಿಮಗೆ 5 ಟೈಮ್ಸ್ ಹಣ ತೊಗೊಳ್ತಾರೆ, ಹೇಳಿದ್ದೇನೆ ಆಯಿತಾ? ಸೊ ರೌಂಡ್ 3 ಬರಲಿಕ್ಕೂ ಮುಂಚೆ ರೌಂಡ್ 2ಗೆ ಬಂದಾದಮೇಲೆ ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ಮಾಡಲಿಕ್ಕೂ ಮುಂಚೆ ನೀವು ಫಸ್ಟಿಗೆ ಯೋಚನೆ ಮಾಡಬೇಕು, KCET ಥ್ರೂನೇ ಅಡ್ಮಿಷನ್ ಆಗ್ತೇನೆ ಅಂತ ಇದ್ದರೆ ಮಾತ್ರ ರೌಂಡ್ 3 ಬರಬೇಕು. ಆ್ಯಂಡ್ ರೌಂಡ್ 3ಯಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅದನ್ನು ಕಂಪಲ್ಸರಿ ತಗೊಳ್ಳೇಬೇಕು, ಮತ್ತು ಚಾಯ್ಸ್ ಇಲ್ಲ. ಅರ್ಥ ಆಯ್ತಾ? ಯಾವ ಕಾಲೇಜ್ ಅಲಾಟ್ ಆಗುತ್ತೆ, ನೀವು ಚಾಯ್ಸ್ ಎಂಟ್ರಿಯಲ್ಲಿ ಏನು ಮಾಡಿದ್ದೀರಾ ನೋಡಿ ಅದರಲ್ಲೇ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರ್ಯಾಂಚ್ ಆಗುತ್ತೆ. ಅದು ಬಿಟ್ಕೊಂಡು ನಿಮಗೆ ಅವರಿಗೆ ಯಾವುದೋ ಒಂದು ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿನೂ ಮಾಡಿಲ್ಲ, ಆ ಕಾಲೇಜಲ್ಲಿ ಅಲ್ಲಿ ಸೀಟ್ ಇದೆ ಅಂತ ಆ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜನ್ನು ಹಾಕಿದ್ದೀರಾ ನೀವು ಅದೇ ಕಾಲೇಜಲ್ಲಿ ನಿಮ್ಗೆ ಸಿಗೋ ಕಾಲೇಜಲ್ಲಿ ನಿಮ್ಗೆ ಅಲಾಟ್ ಮಾಡ್ತಾರೆ, ಆವಾಗ ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಯಿತಾ? ಇಲ್ಲಿ ಮತ್ತೊಂದು ಏನಂತ ಕೇಳಿದರೆ ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಬೇಕು ರೌಂಡ್ 2 ಅಲ್ಲಿ. ಚಾಯ್ಸ್ 1 ಮಾಡಿದವರು ಒಬ್ವಿಯಸ್ಲಿ ಮಾಡಲೇಬೇಕು. ಆಯಿತಾ? ಯಾಕೆ ಹೇಳಿ, ಇಲ್ಲಿ ಚಾಯ್ಸ್ 2 ಮಾಡಿದ್ದೀರಾ ಅಂದರೆ ಮೀನಿಂಗ್ ಏನು ಹೇಳಿ, ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು KCET ಥ್ರೂನೇ ಸೀಟ್ ತೊಗೊಳ್ತಾ ಇದ್ದೀರಾ. ಸೊ ನೀವು ಫೀಸ್ ಪೇ ಮಾಡಲೇಬೇಕು, ಅದನ್ನು ಇಲ್ಲೇ ಮಾಡ್ತಾರೆ. ಅದೇ ಚಾಯ್ಸ್ 3 ಮಾಡಿದವರು ಫೀಸ್ ಪೇ ಮಾಡಬೇಕಂತಿಲ್ಲ. ಯಾಕೆ ಫೀಸ್ ಪೇ ಮಾಡಬೇಕಂತಿಲ್ಲ, ಯಾಕಂತ ಕೇಳಿದರೆ ಚಾಯ್ಸ್ 3 ಅಂದರೆ ಮೀನಿಂಗ್ ಏನು ಹೇಳಿ, ನಿಮ್ಮ ಕೈಯಲ್ಲಿರೋ ಕಾಲೇಜನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಯಾವ ಕಾಲೇಜ್ ಇಲ್ಲ ನಿಮ್ಮ ಕೈಯಲ್ಲಿ, ಸೊ ಅದಕ್ಕೆ ನೀವು ಫೀಸ್ ಪೇ ಮಾಡೋದು ಬೇಡ. ಅರ್ಥ ಆಯ್ತಾ? ರೌಂಡ್ 1ನಲ್ಲಿ ಚಾಯ್ಸ್ 1 ಮಾಡಿದರೆ ಫೀಸ್ ಪೇ ಮಾಡಬೇಕು, ರೌಂಡ್ 2 ಅಲ್ಲಿ ಚಾಯ್ಸ್ 1 ಮಾಡಿದರೂ ಫೀಸ್ ಪೇ ಮಾಡಬೇಕು, ಚಾಯ್ಸ್ 2 ಮಾಡಿದರೂ ಫೀಸ್ ಪೇ ಮಾಡಬೇಕು. ಆಯಿತಾ? ಮತ್ತು ಚಾಯ್ಸ್ 1 ಆದವರು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಆದವರು ಎನಿವೆ ದೇ ಆರ್ ಎಕ್ಸಿಟಿಂಗ್ ಫ್ರಮ್ ದ ಕೌನ್ಸಿಲಿಂಗ್, ಯಾಕಂತ ಕೇಳಿದರೆ ಅವ್ರದ್ದು ಅಡ್ಮಿಷನ್ ಆಗಿರುತ್ತೆ. ಚಾಯ್ಸ್ 4 ಮಾಡಿದವರು ದೇ ಆರ್ ಕಂಪ್ಲೀಟ್ಲಿ ಅಂದರೆ KE ಅಡ್ಮಿಷನಿಂದನೇ ಅಂದರೆ KCET ಪ್ರಾಸೆಸ್ಸಿಂದನೇ ಎಕ್ಸಿಟ್ ಆಗ್ತಾರೆ.
ಓಕೆ. ಸೊ ಇದಿಷ್ಟು. ಸೊ ಇವೆರಡು ಇಲ್ಲಿ ಬರ್ತಾರೆ ರೌಂಡ್ 3. ಸೊ ರೌಂಡ್ 3 ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ಟರೆ ಮತ್ತೇನು ನಿಮಗೆ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ಚಾಯ್ಸ್ ಎಂಟ್ರಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ. ಸೊ ನೀವು ಯಾವ ಕಾಲೇಜನ್ನು ಹಾಕ್ತಾ ಇದ್ದೀರಾ, ಯಾವ ಬ್ರ್ಯಾಂಚನ್ನು ಹಾಕ್ತಾ ಇದ್ದೀರಾ, ಯಾವ ಆರ್ಡ್ರಲ್ಲಿ ಹಾಕ್ತಾ ಇದ್ದೀರಾ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಚಾಯ್ಸ್ ಎಂಟ್ರಿನ ಮಾಡಿ, ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ. ಒಂದು ಟೆಕ್ನಿಕಲ್ ನಾಲೆಜ್ ಇರೋರ ಹತ್ತಿರ, ಅಂದರೆ ಬ್ರ್ಯಾಂಚ್ ಬಗ್ಗೆ, ಕೋರ್ಸ್ ಬಗ್ಗೆ, ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿದ್ದವ್ರ ಹತ್ರ ತಗೊಳ್ಳಿ. ಸುಮ್ಮನೆ ಕಟ್ ಆಫ್ ರ್ಯಾಂಕ್ ಯಾರೂ ಮಾಡ್ಬೋದು. 3 ವರ್ಷ ಲಾಸ್ಟ್ ಇಯರ್ದು 3 ರೌಂಡ್ಸ್ ಕಟ್ ಆಫ್ ರ್ಯಾಂಕ್ ಇಟ್ಕೊಂಡು PDF ಕನ್ವರ್ಟ್ ಮಾಡ್ಕೊಂಡು ಕ್ಯಾಟಗರಿ ವೈಸ್ ಕನ್ವರ್ಟ್ ಮಾಡಿ ಯಾರಿಗೆ ಔಟ್ಸೈಡ್ ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ. ಬಟ್ ಯಾರಿಗೆ ಟೆಕ್ನಿಕಲ್ ನಾಲೆಜ್ ಇದೆ ನೋಡ್ಕೊಳ್ಳಿ, ಆಯಿತಾ. ಸುಮ್ಮನೆ ಹೋಗಿ ಕಟ್ ಆಫ್ ರ್ಯಾಂಕ್ ತೋರಿಸ್ತಾ ಇದ್ದಾರೆ ಅಂತ ಅವ್ರ ಹತ್ರ ಹೋಗಿ ಇದು ಮಾಡೋದಲ್ಲ. ವೆಬ್ಸೈಟಿಂದ ತೆಗೆದು ಅದು ತೋರಿಸಿ ಇದು ತೋರಿಸಿ ಅದಲ್ಲ ಸ್ಟೂಡೆಂಟ್ಸ್. ನಿಮ್ಗೆ ಹೇಳ್ತಾ ಇದ್ದಾನೆ, ಇದು ನಿಮಗೆ ಲೈಫ್ ಟೈಮ್ ಚಾನ್ಸ್. ಯಾಕಂತ ಕೇಳಿದ್ರೆ ನಿಮಗಿದು ಇಲ್ಲಿವರೆಗೆ ನೀವು 12th ಸ್ಟ್ಯಾಂಡರ್ಡ್ವರೆಗೆ ರೀಸನ್ ಏನಂತ ಕೇಳಿದ್ರೆ ಒಬ್ಬ ಇಂಜಿನಿಯರ್ ಆಗಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ ಇದು ಮಾಡಿರ್ತೀರ. ಇಲ್ಲಿ ನೀವು ಇದ್ರ ಮುಖ ನೋಡಿಕೊಂಡು ಏನು 1500 ರೂಪೀಸ್ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಯಾವ್ಯಾವ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಡಿ. ನಿಮಗೆ ಸಿಗುವಂಥ ಡಿಸರ್ವ್ಡ್ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನಾನು ಕೂಡ ಟೆಕ್ನಿಕಲ್ ಗೈ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದನೇ ಬಂದವನು ಆ್ಯಂಡ್ ಇಂಜಿನಿಯರಿಂಗ್ IT ಯಲ್ಲೂ ಇದ್ದವನು. ಈ ಕೌನ್ಸಿಲಿಂಗ್ ಇದರಲ್ಲಿ 6 to 7 ಇಯರ್ಸಿಂದ ಕೊಡ್ತಾ ಇದ್ದೇನೆ. ನಿಮ್ಗೊಂದು ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ತುಂಬ ನಾಲೆಜ್ಗಳು ನಿಮಗೂ ಬರುತ್ತೆ. ಸೊ ಆ ನಾಲೆಜ್ ಬೇಕಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.